18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮನುಕುಮಾರ್ ಎಚ್ ಕೆ, ಬೆಂಗಳೂರು ಗ್ರಾಮಾಂತರ ಪ್ರತಿನಿಧಿ. ಇವತ್ತು ನಾಡಿನೆಲ್ಲೆಡೆ ಚಂಪಾಷಷ್ಠಿ ಹಿನ್ನೆಲೆಯಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇವತ್ತು ಬ್ರಹ್ಮರಥೋತ್ಸವ ಇದೆ. ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಇವತ್ತು ವಿಶೇಷ ಪೂಜೆಗಳನ್ನು ಸಹ ಮಾಡಲಾಗಿತ್ತು. ಈ ಕುರಿತ ಒಂದು ಸ್ಟೋರಿ ಇದೆ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡೋದ್ರ ಜೊತೆಗೆ ಶೇರನ್ನು ಸಹ ಮಾಡಿ. ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಷಷ್ಠಿಯ ಸಂಭ್ರಮ ಮನೆ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ, ಅದರಲ್ಲೂ ಪ್ರಮುಖವಾಗಿ ಚಿಕ್ಕಬಳ್ಳಾಪುರ, ತುಮಕೂರು, ಕೋಲಾರ ಭಾಗದಿಂದಲೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸಹ ಇವತ್ತು ದೇವಾಲಯಕ್ಕೆ ಹರಿದು ಬಂದಿತ್ತು. ಬೆಳಗ್ಗೆ 5 ಗಂಟೆಗೆ ದೇವರಿಗೆ ವಿಶೇಷ ಅಲಂಕಾರದ ಜೊತೆಗೆ ಅಭಿಷೇಕವನ್ನು ಸಹ ಮಾಡಿ ಭಕ್ತಾದಿಗಳಿಗೆ ದರ್ಶನಕ್ಕೆ ಅನುವನ್ನು ಸಹ ಮಾಡಿಕೊಂಡಿತ್ತು. ಘಾಟಿ ಸುಬ್ರಹ್ಮಣ್ಯ ಅಂದ್ರೆ ಸಾಕು, ನಾಗಾರಾಧನೆಗೆ ಹೆಸರುವಾಸಿ. ಈ ಹಿನ್ನೆಲೆಯಲ್ಲಿ ನಾಗದೋಷ, ಕುಜದೋಷ ಮತ್ತೆ ಚರ್ಮಕ್ಕೆ ಸಂಬಂಧಿಸಿದ ರೋಗಗಳು ಮತ್ತೆ ಮದುವೆ ಆಗದೇ ಇರೋರು ಇಲ್ಲಿ ಬಂದು ಹರಕೆಯನ್ನ ಮಾಡ್ಕೊಂಡ್ರೆ ಮದುವೆ ಆಗ್ತದೆ. ಮತ್ತೆ ಮಕ್ಕಳಾಗದೇ ಇರೋರು ಕೂಡ ಇಲ್ಲಿ ಬಂದು ಸಾಕಷ್ಟು ಹರಕೆಗಳನ್ನ ಕಟ್ಟೋದು ಇಲ್ಲಿ ಸಾಕಷ್ಟು ರೂಢಿ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಬಂದಂತ ಭಕ್ತಾದಿಗಳು ಬೆಳಿಗ್ಗೆನೆ ಬಂದು ದೇವರ ದರ್ಶನ ಮಾಡಿ ಮತ್ತೆ ದೇವಾಲಯದ ಹೊರಭಾಗದಲ್ಲಿ ಇರ್ತಕ್ಕಂಥ ನಾಗರ ಕಲ್ಲುಗಳಿಗೂ ಸಹ ಇವತ್ತು ಹಾಲನ್ನು ಎರೆಯುವಂತ ಕೆಲಸಕ್ಕೂ ಸಹ ಮುಂದಾಗಿದ್ರು. ಮತ್ತೆ ನಾಗದೋಷ ಇರುವಂತವರು ಕೂಡ ನಾಗರ ಕಲ್ಲುಗಳಲ್ಲಿ ವಿಶೇಷವಾಗಿ ಪೂಜೆಗಳನ್ನು ಸಹ ಮಾಡ್ತಾ ಇದ್ರು. ಪ್ರಮುಖವಾಗಿ ಘಾಟಿ ಸುಬ್ರಹ್ಮಣ್ಯ ಅಂದ್ರೆ ಸಾಕು, ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯದಕ್ಕೆ ಹೋಗೋದಕ್ಕೆ ಆಗದೆ ಇರೋವಂಥವ್ರು, ಬೆಂಗಳೂರಲ್ಲೂ ಇರೋವಂಥವ್ರು, ಅದರಲ್ಲೂ ಇವತ್ತು ತೀರಾ ಹತ್ತಿರ ಇರೋವಂಥವ್ರು ಬಂದು ಇವತ್ತು ಕುಕ್ಕೆಗೆ ಹೋಗ್ಲಿಕ್ಕೆ ಆಗಲ್ಲ. ಹಾಗಾಗಿ ಘಾಟಿ ಸುಬ್ರಹ್ಮಣ್ಯಕ್ಕೆ ಬಂದು ಇಲ್ಲಿ ದೇವರ ದರ್ಶನವನ್ನು ಮಾಡಿದ್ರೆ ಇವತ್ತು ಒಳ್ಳೇದಾಗ್ತದೆ ಅಂತ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸಹ ಬಂದಿದ್ರು. ಸುಮಾರು 30,000ಕ್ಕೂ ಹೆಚ್ಚು ಜನರಿಗೆ ಇವತ್ತು ಪ್ರಸಾದ ವಿನಿಯೋಗದ ವ್ಯವಸ್ಥೆಯನ್ನು ಸಹ ಪ್ರಾಧಿಕಾರ ಮಾಡಿತ್ತು. ಅದರಲ್ಲೂ ಪ್ರಮುಖವಾಗಿ ಇವತ್ತು ಇದೇ ಮೊದಲ ಬಾರಿಗೆ ಹೊಸದಾಗಿ ಪ್ರಾಧಿಕಾರ ರಚನೆ ಆಗಿದೆ. ಪ್ರಾಧಿಕಾರದಿಂದಲೂ ಕೂಡ ದೇವಾಲಯದ ಆವರಣದಲ್ಲಿ ಸಾಕಷ್ಟು ಹೂಗಳಿಂದ ಅಲಂಕಾರವನ್ನು ಸಹ ಮಾಡಿತ್ತು. ಮತ್ತೆ ದೇವರಿಗೆ ವಿಶೇಷ ಅಲಂಕಾರಗಳನ್ನು ಸಹ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಸಹ ಮಾಡಲಾಗಿತ್ತು. ಬರ್ತಕ್ಕಂಥ ಪ್ರಯಾಣಿಕರಿಗೆ, ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಅಂತ ನಿಟ್ಟಿನಲ್ಲಿ ಸರದಿ ಸಾಲುಗಳನ್ನು ಸಹ ಮಾಡಲಾಗಿತ್ತು. ಅಂದ್ರೆ ಒಂದು VIP ಸರದಿ ಸಾಲು ಮತ್ತೆ ಜನಸಾಮಾನ್ಯರಿಗೆ ಒಂದು ರೀತಿಯ ಸರದಿ ಸಾಲನ್ನು ಮಾಡಿ, ಅಲ್ಲಿ ಬಂದಂತ ಗರ್ಭಿಣಿಯರಿಗೆ, ವಯಸ್ಸಾದವರಿಗೂ ಕೂಡ ವಿಶೇಷ ಸಾಲನ್ನ ಮಾಡಿ ಅವರಿಗೆ ನೇರ ದರ್ಶನ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು. ಈ ದಿನ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ನಾವು ಚಿಂತಾಮಣಿಯಿಂದ 10 ಜನ ಬಂದಿದ್ದೀವಿ ದರ್ಶನಕ್ಕೆ ಅಂತ. ಇಲ್ಲಿ ತುಂಬಾ ಜನ ಇದ್ದಾರೆ, ಕ್ರೌಡ್ ಇದೆ, ಆದರೂ ಪರವಾಗಿಲ್ಲ. ಆ ದೇವರ ದಯೆಯಿಂದ ನಮಗೆ ದರ್ಶನಕ್ಕೆ ಕಾಯ್ತಾ ಇದ್ದೀವಿ. ಇನ್ನು ದರ್ಶನ ಆಗಲಿಲ್ಲ. ಆ ನಾಗಪ್ಪನ ಆಶೀರ್ವಾದದಿಂದ ದರ್ಶನ ಮುಗಿಸ್ಕೊಂಡು ಕ್ಷೇಮವಾಗಿ ನಮ್ಮೂರು ಸೇರ್ತೀವಿ ಅಂತ ಹೇಳಕ್ಕೆ ಆಸೆ ಪಡ್ತೇವೆ. ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೆ ಮುಂಚೆ ಬಂದಿದ್ವಿ, ಅಷ್ಟೊಂದು ಚೆನ್ನಾಗಿ ಏನಿರಲಿಲ್ಲ. ಈ ಷಷ್ಠಿಗೋಸ್ಕರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ದೇವರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅಲಂಕಾರ ತುಂಬ ಚೆನ್ನಾಗಿದೆ. ಜನನೂ ತುಂಬ ಜನ ಸೇರಿದ್ದಾರೆ. ದರ್ಶನ ಚೆನ್ನಾಗಾಯಿತು. ಯಾವತ್ತಿಗಿಂತ ಇವತ್ತು ಅಲಂಕಾರ ಚೆನ್ನಾಗಿರೋದ್ರಿಂದ ದೇವ್ರು ನೋಡೋದಕ್ಕೂ ಖುಷಿ ಆಯಿತು. ನಾವು ಬಂದು ನಾಗರಕಲ್ಲು ಪೂಜೆ ಮಾಡಿ, ತರಿ ಎರಿಯೋದು, ನಾಗರಕಟ್ಟಕ್ಕೆ ಪೂಜೆ ಮಾಡಿ ದರ್ಶನ ಮಾಡ್ಕೊಂಡು ಹೋಗ್ತೀವಿ ಸ್ವಾಮಿದು. ಷಷ್ಠಿ, ಚಂಪಾಷಷ್ಠಿ ಅಂತಾನೆ ಹೆಸರುವಾಸಿಯಾಗಿರುವಂತಹ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಬಹಳ ವಿಶೇಷವಾದಂತಹ ದಿನ. ಈ ಷಷ್ಠಿ ವರ್ಷದಲ್ಲಿ 3 ಷಷ್ಠಿ ತುಂಬ ವಿಶೇಷವಾದಂಥ. ಅದು ಮೊದಲನೇ ಷಷ್ಠಿ ಬಂದು ಚಂಪಾಷಷ್ಠಿ, 2ನೇ ಷಷ್ಠಿ ಬಂದು ತುಳು ಷಷ್ಠಿ ಅಂತ ಹೇಳ್ತೀವಿ, 3ನೇ ಷಷ್ಠಿ ಬಂದು ಕುಮಾರ ಷಷ್ಠಿ ಅಂತ. ಈ ಚಂಪಾಷಷ್ಠಿಯ ದಿನ ಕರ್ನಾಟಕದಲ್ಲೇ ಪ್ರಸಿದ್ಧವಾದಂತಹ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರ, ಒಂದೇ ಶಿಲೆಯಲ್ಲಿ 2 ದೇವರು ಸ್ವಯಂಭೂ ಆಗಿರುವಂತಹ ವಿಶೇಷವಾದಂತಹ ಸಾನ್ನಿಧ್ಯ. ಇಲ್ಲಿ ಮುಂಭಾಗದಲ್ಲಿ ಸುಬ್ರಹ್ಮಣ್ಯನ ಬೆನ್ನಿನ ಮೇಲೆ ನರಸಿಂಹದೇವರು ಇರ್ತಾರೆ. ಎರಡೂ ದೇವರನ್ನು ಒಂದೇ ಕ್ಷಣದಲ್ಲಿ, ಒಂದೇ ಸಮಯದಲ್ಲಿ ದರ್ಶನ ಮಾಡುವಂತಹ ವಿಶೇಷವಾದಂತಹ ಸಾನ್ನಿಧ್ಯ ಇದು. ಈ ಸಾನ್ನಿಧ್ಯದಲ್ಲಿ ಬಂದು ದರ್ಶನ ಮಾಡುವಂತಹ ಎಲ್ಲ ಭಕ್ತಾದಿಗಳಿಗೂ ಜಾತಕದಲ್ಲಿರುವಂತಹ ದೋಷಗಳಾಗಿರ್ಬೋದು, ಮತ್ತು ಜನ್ಮಾಂತರದಲ್ಲಿ ಕಾರಣಾಂತರವಾಗಿ ಬಂದಿರುವಂತಹ ದೋಷಗಳಾಗಿರ್ಬೋದು, ಮತ್ತು ಸರ್ಪದೋಷ, ಚರ್ಮವ್ಯಾಧಿ, ಮತ್ತು ವಿವಾಹಕ್ಕೆ ಸಂಬಂಧಪಟ್ಟಿರುವಂಥದ್ದು, ಮತ್ತು ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ದೋಷಗಳು ಇಲ್ಲಿ ಬಂದು ಸ್ವಾಮಿ ಸೇವೆ ಮಾಡೋದರಿಂದ ಎಲ್ಲರಿಗೂ ಶೀಘ್ರವಾಗಿ ಫಲ ಸಿಗ್ತಾ ಇದೆ. ಸ್ವಾಮಿಗೆ ಇವತ್ತಿನ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶೇಷವಾದಂತಹ ಅಭಿಷೇಕ ಸೇವೆಗಳೆಲ್ಲ ನಡೆದಿರುತ್ತೆ. ಮತ್ತು ಮಹಾಮಂಗಳಾರತಿ, ಮಹಾಪೂಜೆ ಎಲ್ಲ, ಮಹಾನೈವೇದ್ಯ ಎಲ್ಲ ಆಗಿ ಸ್ವಾಮಿಯ ದರ್ಶನಕ್ಕೆ ಭಕ್ತಾದಿಗಳಿಗೆ, ಸಾರ್ವಜನಿಕರಿಗೆ ಮುಕ್ತವಾಗಿ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರ್ತೀವಿ. ರಾತ್ರಿ 8:30ವರೆಗೂ ಸ್ವಾಮಿಯ ದರ್ಶನಕ್ಕೆ ಅವಕಾಶ ಎಲ್ರಿಗೂ ಇರುತ್ತೆ. ಎಲ್ಲರೂ ಬಂದು ಈ ದಿನ ಸ್ವಾಮಿ ದರ್ಶನ ಮಾಡಿಕೊಂಡು ಅವರವರ ಕರ್ಮ ಕಳ್ಕೊಂಡು ಸ್ವಾಮಿಗೆ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ. ಹೀಗಾಗಿ ಇವತ್ತು ಘಾಟಿ ದೇವಾಲಯದಲ್ಲಿ ಷಷ್ಠಿಯ ಸಂಭ್ರಮ ಮನೆ ಮಾಡಿತ್ತು. ಹೀಗಾಗಿ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸಹ ಬಂದು ದೇವರ ದರ್ಶನವನ್ನು ಸಹ ಮಾಡಲಾಯಿತು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.